Good morning to everyone. Myself Dr.Saraswati.H.Bammanal, RTES Degree College, Ranebennur, HOD and Assistant Professor, Department of Economics. ಇವತ್ತಿನ ದಿನ BCom ಥರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಥರ್ಡ್ ಮಾಡೆಲಲ್ಲಿರ್ತಕ್ಕಂಥ ಹಣದ ಮಾರುಕಟ್ಟೆ ಮನಿ ಮಾರ್ಕೆಟ್. ಹಣದ ಮಾರುಕಟ್ಟೆ ಅಂತಂದ್ರಲ್ಲಿ ಈ ಸರಕುಗಳನ್ನು ಮಾರಲು ಹಾಗೂ ಕೊಳ್ಳಲು ಮಾರುಕಟ್ಟೆ ಇದ್ದಂತೆ ಹಣವನ್ನು ಮಾರಲು ಮತ್ತು ಕೊಳ್ಳತಕ್ಕಂಥ ಒಂದು ಮಾರುಕಟ್ಟೆ ಇದೆ ಅಂತೇಳಿ ಹೇಳ್ಬೋದು. ಇಂಥ ಒಂದು ಮಾರುಕಟ್ಟೆಗೆ ಇಲ್ಲಿ ಹಣದ ಮಾರುಕಟ್ಟೆ ಅಥವಾ ಹಣದ ಪೇಟೆ ಅಂತೇಳಿ ಕರೆಯಲಾಗ್ತದೆ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅಲ್ಪಾವಧಿಯಲ್ಲಿ ಉದ್ದೇಶಗಳಿಗೆ ಹಣವನ್ನು ಸಾಲ ನೀಡುವ ಮತ್ತು ಸಾಲ ತೆಗೆದುಕೊಳ್ಳುವ ಜನರಿಂದ ಮತ್ತು ಸಂಸ್ಥೆಗಳಿಂದ ಕೂಡಿರ್ತಕ್ಕಂಥ ಒಂದು ಪೇಟೆಗೆ ಹಣದ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಮನಿ ಮಾರ್ಕೆಟ್. ಮೀನಿಂಗ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ refers to the market where money and highly liquid marketable securities are bought and should having a maturity period of 1 or less than 1 year. It is not a place like the stock market, but an actively conducted by the telephone. The money market constitutes a very important segment of the Indian financial system. The highly liquidity marketable securities are also called as money market. Instruments like treasury bills, government and securities, commercial papers, certificates of deposits, call money, repurchases, agreements, etc. ಅಂದರೆ ಇಲ್ಲಿ ಈ ಅಲ್ಪಾವಧಿಯ ಉದ್ದೇಶಗಳಿಗೆ ಹಣವನ್ನು ಸಾಲ ನೀಡ್ತಕ್ಕಂಥ ಮತ್ತು ಸಾಲ ತೆಗೆದುಕೊಳ್ತಕ್ಕಂಥ ಒಂದು ಜನರಿಂದ ಸಂಸ್ಥೆಗಳಿಂದ ಕೂಡಿರ್ತಕ್ಕಂಥ ಒಂದು ಪೇಟೆಗೆ ಹಣದ ಮಾರುಕಟ್ಟೆ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ಬಾರೋವರ್ಸ್ ಮತ್ತು ಲೆಂಡರ್ಸ್, ಸಾಲಿಗರು ಮತ್ತು ಸಾಲಗಾರರು ಸಂಧಿಸ್ತಕ್ಕಂಥ ಒಂದು ಸ್ಥಳಕ್ಕೆ ಹಣದ ಮಾರುಕಟ್ಟೆ ಅಂತೇಳಿ ಕರೆಯಲಾಗ್ತದೆ. ಅದೇ ರೀತಿ ನಾವು ಮಾರುಕಟ್ಟೆ ಅನ್ನುವಂಥ ಒಂದು ಪದ ಅಂದರೆ ಇಲ್ಲಿ ಈ ಪ್ರತಿರೂಪ ಹಣವನ್ನು ವ್ಯಾಪಾರದ ಹುಂಡಿಗಳಾಗಿರ್ಬೋದು, ವಾಗ್ದಾನ ಪತ್ರಗಳಾಗಿರ್ಬೋದು ಮತ್ತು ಸರ್ಕಾರದ ಸಾಲಪತ್ರಗಳ ಮೂಲಕ ಬಡ್ಡಿಯ ಆಧಾರದ ಮೇಲೆ ಸಾಲದ ವ್ಯವಹಾರ ನಡೀತದೆ ಅಂತೇಳಿ ಹೇಳ್ಬೋದು. ಆದರೆ ಈ ಮಾರುಕಟ್ಟೆ ಅನ್ನುವಂಥ ಒಂದು ಪದಕ್ಕೆ ಬಹುಶಃ ಅರ್ಥ ಕೊಡೋದಾದರೆ ಇಲ್ಲಿ ಹಣದ ಮಾರುಕಟ್ಟೆ ಅನ್ನುವಂಥ ಒಂದು ತಪ್ಪು ಕಾನ್ಸೆಪ್ಟಿಗೆ ಅವಕಾಶ ಮಾಡಿಕೊಡ್ತದೆ ಅಂತೇಳಿ ಕೂಡ ಹೇಳ್ಬೋದು. ಈ ಮಾರುಕಟ್ಟೆ ಅನ್ನುವಂಥದ್ದು ಯಾವುದೇ ವಸ್ತುವನ್ನು ಕೊಳ್ಳುವ ಮತ್ತು ಮಾರುವ ವ್ಯಕ್ತಿಗಳು ಮುಖಾಮುಖಿಯಾಗಿ ಸಂಧಿಸ್ತಕ್ಕಂಥ ಒಂದು ಸ್ಥಳ. ಆದರೆ ಇಲ್ಲಿ ಹಣದ ಮಾರುಕಟ್ಟೆಯಲ್ಲಿ ಸಾಲ ಪಡೆಯೋರು ಮತ್ತು ನೀಡುವವರು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನೇರವಾಗಿ ಸಂಪರ್ಕಿಸುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಮಾರುಕಟ್ಟೆಯ ನಿರ್ದಿಷ್ಟವಾದ ಸ್ಥಳದಲ್ಲಿ ಸಾಲಿಗರು ಮತ್ತು ಸಾಲಗಾರರು ಪತ್ರಗಳನ್ನು ಅಥವಾ ದೂರವಾಣಿಗಳ ಮುಖಾಂತರ ಸಂಪರ್ಕಿಸಿ ವ್ಯವಹಾರವನ್ನು ನಡೆಸ್ಬೋದಾಗ್ಯದ್ರಿ. ಇನ್ನು ನೆಕ್ಸ್ಟು ಈ ಒಂದು ಮನಿ ಮಾರ್ಕೆಟ್ ಅನ್ನುವಂಥದ್ದು ಹಲವಾರು ವ್ಯಾಖ್ಯೆಗಳನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್, ಅಕಾರ್ಡಿಂಗ್ ಟು ಜಿಯಾಫ್ರೆ, ಇವ್ರ ಪ್ರಕಾರ ಈ ಮನಿ ಮಾರ್ಕೆಟ್ ಈಸ್ ದಿ collective name given to the various firms and institutions that deal in the various grades of the near money. ಅಂದರೆ ಇಲ್ಲಿ ಜಿಯಾಫ್ರೆ ಕ್ರೌಥರ್ ಅವರ ಅಭಿಪ್ರಾಯದಲ್ಲಿ ನಾವು ಹೇಳುವುದಾದ್ರೆ ವಿವಿಧ ರೀತಿಗಳ ಸಾಮೀಪ್ಯ ಹಣ ಅಂದರೆ ನಿಯರ್ ಮನಿ
ಈ ವ್ಯವಹಾರವನ್ನು ನಡೆಸ್ತಕ್ಕಂಥ ಎಲ್ಲ ಉದ್ಯಮಗಳಿಗೆ ಮತ್ತು ಸಂಸ್ಥೆಗಳಿಗೆ ನೀಡಲಾಗಿರ್ತಕ್ಕಂಥ ಒಂದು ಸಾಂಘಿಕ ಹೆಸರೇ ಹಣದ ಮಾರುಕಟ್ಟೆ ಅಂತೇಳಿ ಜಿಯಾಫ್ರೆ ಅನ್ನುವಂಥವರು ಒಂದು ಡೆಫಿನೇಷನನ್ನು ವ್ಯಾಖ್ಯೆಯನ್ನು ನೀಡ್ತಾರೆ. ನೆಕ್ಸ್ಟು ಕಂಟೆಂಟ್ಸಲ್ಲಿ ನಾವು ನೋಡೋದಾದ್ರೆ ವಾಟ್ ಈಸ್ ಮನಿ ಮಾರ್ಕೆಟ್, ಫೀಚರ್ಸ್ ಆಫ್ ಮನಿ ಮಾರ್ಕೆಟ್, ಅಬ್ಜೆಕ್ಟಿವ್ಸ್ ಆಫ್ ಮನಿ ಮಾರ್ಕೆಟ್, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್, ಕಾಂಪೋಸಿಷನ್ಸ್ ಆಫ್ ಮನಿ ಮಾರ್ಕೆಟ್, ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಸ್ಟ್ರಕ್ಚರ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್. ಲಾಸ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಮನಿ ಮಾರ್ಕೆಟ್. ಅಂದ್ರೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ನೋಡ್ಬೋದಾಗಿದೆ. ಈ ನೆಕ್ಸ್ಟು ಭಾರತದ ಒಂದು ರಿಸರ್ವ್ ಬ್ಯಾಂಕಿನ ಪ್ರಕಾರ ಹಣದ ಒಂದು ಮಾರುಕಟ್ಟೆಯಲ್ಲಿ ಅಲ್ಪಕಾಲಿಕ ಹಣಕಾಸು ವ್ಯವಹಾರಗಳನ್ನು ನಡೆಸ್ತಕ್ಕಂಥ ಒಂದು ಕೇಂದ್ರ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಸಾಲಗಾರರ ಅಲ್ಪಕಾಲೀನ ಅವಶ್ಯಕತೆಗಳನ್ನು ಪೂರೈಸ್ತದ ಅಂತೇಳಿ ಹೇಳ್ಬೋದು. ಇದರಲ್ಲಿ ಈ ದ್ರವ್ಯತೆಯನ್ನು ಒದಗಿಸ್ತದ. ಹಣದ ಮಾರುಕಟ್ಟೆಯಲ್ಲಿ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸರ್ಕಾರವನ್ನು ಒಳಗೊಂಡಿರ್ತಕ್ಕಂಥ ಸಾಲಗಾರರು ಹಣಕಾಸಿನ ಒಂದು ಸಂಸ್ಥೆಗಳಿಂದ, ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ಮತ್ತು ವ್ಯಕ್ತಿಗಳ ಒಂದು ಬಳಿ ಇರ್ತಕ್ಕಂಥ ಹೆಚ್ಚುವರಿ ಹಣಕಾಸಿನ ಸಂಪನ್ಮೂಲಗಳು ಪಡೆದುಕೊಳ್ತಕ್ಕಂಥ ಒಂದು ಸ್ಥಳ ಆಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ವಾಟ್ ಈಸ್ ಮನಿ ಮಾರ್ಕೆಟ್ ಅಂದ್ರೆ ಇಲ್ಲಿ ಆ್ಯಸ್ ಪರ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ RBI ಡೆಫಿನೇಷನ್ಸ್ ಆ್ಯಸ್ a market for short terms financial assets that are close substitute for money, facilitates the exchange of money in primary and secondary market. The money market is a mechanism that deals with the lending and borrowing of short term funds less than 1 year. A segment of the financial market in which financial instruments with the high liquidity and very short materials are traded. It doesn't actually deal in cash or money, but deals with the substitute of cash like trade bills, promissories notes and government papers, which can converted into cash without any loss at low transaction cost. Next, it includes all individual institutions and intermediators. ಅಂದ್ರೆ ಇಲ್ಲಿ ಆದ್ದರಿಂದ ಇಲ್ಲಿ ಹಣವನ್ನು ಸಾಲ ನೀಡ್ತಕ್ಕಂಥ ಮತ್ತು ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಸಾಮೂಹಿಕವಾಗಿ ಹಣದ ಲೇವಾದೇವಿಯನ್ನು ನಡೆಸ್ತಕ್ಕಂಥ ಒಂದು ಕಾರ್ಯ ಹಣದ ಒಂದು ಮಾರುಕಟ್ಟೆ ವ್ಯಾಪ್ತಿಗೆ ಬರ್ತಾವು ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು ದಿನದಿಂದ 6 ತಿಂಗಳುಗಳವರೆಗೆ ಅವಧಿಗೆ ಇಲ್ಲಿ ಸಾಲವನ್ನು ಕೊಡುವ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಹಾರಗಳನ್ನು ಹಣದ ಮಾರುಕಟ್ಟೆಯಲ್ಲಿ ನಡೀತಾವು ಅಂತೇಳಿ ಹೇಳ್ಬೋದು. ಇನ್ನು ಈ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ, ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಇಲ್ಲಿ ದೀರ್ಘಾವಧಿ ಸಾಲಗಳನ್ನು ನೀಡುವ ಮತ್ತು ತೆಗೆದುಕೊಳ್ತಕ್ಕಂಥ ಒಂದು ಜನರಿಂದ ಮತ್ತು ಸಂಸ್ಥೆಗಳಿಂದ ಕೂಡಿರ್ತಕ್ಕಂಥ ಒಂದು ಪೇಟೆಗೆ ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಈ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನಡುವೆ ವ್ಯವಹಾರದ ಒಂದು ಅವಧಿಯ ಆಧಾರದ ಮೇಲೆ ವಿಭಜನೆಯನ್ನು ತರಬಹುದು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸಿದ್ವಿ ಅಂದಾಗ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಒಂದೇ ಲಕ್ಷಣ ಪಡೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದು ಹೆಂಗಂದ್ರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆಗಳು ಒಂದೇ ಆಗ್ಯಾವು ಅಂತೇಳಿ ಹೇಳ್ಬೋದು. ಈ ಎರಡೂ ಅವಧಿಗಳನ್ನು ಸಾಲಗಳನ್ನು ಪೂರೈಕೆ ಮಾಡ್ತಾವು ಅನ್ನುವಂಥದ್ದು. ಈ ಉದಾಹರಣೆ ಮೂಲಕ ನಾವು ನೋಡುವುದಾದ್ರೆ ವಾಣಿಜ್ಯ ಬ್ಯಾಂಕುಗಳು ಎರಡೂ ಅವಧಿಗಳ ಒಂದು ಸಾಲಗಳನ್ನು ನೀಡ್ತಾವು ಅಂತೇಳಿ ಹೇಳ್ಬೋದು. ಹಣದ ಮಾರುಕಟ್ಟೆ
ಮತ್ತು ಬಂಡವಾಳ ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ಉದ್ಯಮ ಒಂದೇ ರೀತಿಯಾಗಿರ್ತದೆ ಅನ್ನುವಂಥದ್ದು. ಅಂದರೆ ಬಂಡವಾಳ ಮಾರುಕಟ್ಟೆ ಹಣಕ್ಕಾಗಿ ಹಣದ ಮಾರುಕಟ್ಟೆಯನ್ನೇ ಆಶ್ರಯಿಸ್ಯದ ಅಂತೇಳಿ ಕೂಡ ಹೇಳ್ಬೋದು. ಅಂದ್ರೆ ಇಲ್ಲಿ ಫ್ಯೂಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂದ್ರೆ ಇಲ್ಲಿ ಇಟ್ ಈಸ್ ಅ ಮಾರ್ಕೆಟ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ಸ್ ಫಂಡ್ಸ್ or financial assets called near money. It deals with the financial assets having a maturity period less than 1 year only. In money market, transactions cannot take place formal like stock exchange, only through oral communication, relevant documents and written ಕಮ್ಯುನಿಕೇಷನ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಡನ್. ಅಂದರೆ ಇಲ್ಲಿ ಈ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಇವೆರಡು ಇತ್ತೀಚಿನ ಸಾಹಿತ್ಯದಲ್ಲಿ ನೋಡುವಂತೆ ಈ ಹಣದ ಮಾರುಕಟ್ಟೆ ಅನ್ನುವಂಥದ್ದು ವ್ಯಾಪಕವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗ್ಯದ ಅಂತೇಳಿ ಹೇಳ್ಬೋದು. ಅದೇ ರೀತಿ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಬಿ ಕಂಡಕ್ಟೆಡ್ ವಿತೌಟ್ ದಿ ಹೆಲ್ಪ್ ಆಫ್ ಬ್ರೋಕರ್ಸ್. It is not single homogeneous market. It compares of several sub-markets like call money market, acceptance and bill market. The component of money market are the commercial banks, acceptance, house and NBFC, non-banking financial companies. NBFC means non-banking financial companies. Next to objectives of money market. First objectives to provide a parking place to employ short-term surplus funds. Second one is to provide room for overcoming short-term deficits. Third one is to enable the central bank to influence and the regulate liquidity in the economy through its interventions in this market. Next, fourth one is to provide a reasonable access to user of short-term funds to meet their requirements quickly, adequately at reasonable cost. ಇದರಲ್ಲಿ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಇವುಗಳ ನಡುವೆ ಇರತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ಇಲ್ಲಿ ಈ ಹಣದ ಮಾರುಕಟ್ಟೆಯನ್ನು ನಾವು ನೋಡಿದಾಗ ಮೊದಲನೇದಾಗಿ ಅಲ್ಪಾವಧಿ ಸಾಲ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಣದ ಮಾರುಕಟ್ಟೆ ಅಂತೇಳಿ ಹೇಳ್ಬೋದು. ಈಗ ಬಂಡವಾಳ ಮಾರುಕಟ್ಟೆಯನ್ನು ನೋಡಿದಾಗ ದೀರ್ಘಾವಧಿಯ ಸಾಲ ವ್ಯವಹಾರವನ್ನು ಮಾಡ್ತದ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹಣದ ಮಾರುಕಟ್ಟೆಯಲ್ಲಿ ವಿನಿಯೋಜಕಗಳಲ್ಲಿ ವ್ಯವಹಾರ ಅನ್ನುವಂಥದ್ದು. ಅದೇ ರೀತಿ ಬಂಡವಾಳ ಮಾರುಕಟ್ಟೆಗಳಲ್ಲಿ ಎರಡನೇ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ ಷೇರುಗಳಲ್ಲಿ ಮತ್ತು ಸಾಲಪತ್ರಗಳಲ್ಲಿ ವ್ಯವಹಾರ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಗರಿಷ್ಠ 6 ತಿಂಗಳ ಅವಧಿಯ ಸಾಲ ನೀಡಿಕೆ ಹಣದ ಮಾರುಕಟ್ಟೆ ಮಾಡ್ತದೆ. ಆದ್ರೆ ಬಂಡವಾಳ ಮಾರುಕಟ್ಟೆ ಅತಿ ದೀರ್ಘಾವಧಿಯ ಸಾಲ ನೀಡಿಕೆಯನ್ನು ನೀಡ್ತದ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ವಾಣಿಜ್ಯ ಬ್ಯಾಂಕುಗಳನ್ನು ಒಳಗೊಂಡಿರ್ತದ ಈ ಹಣದ ಮಾರುಕಟ್ಟೆ ಅನ್ನುವಂಥದ್ದು. ಅದೇ ರೀತಿ ಬಂಡವಾಳ ಮಾರುಕಟ್ಟೆ ಷೇರು ಮಾರುಕಟ್ಟೆಗಳನ್ನು ಒಳಗೊಂಡಿರ್ತದ ಅಂತೇಳಿ ಹೇಳ್ಬೋದು. ಇನ್ನು ಐದನೇದಾಗಿ ಅಲ್ಪಾವಧಿಯ ಸಾಲದ ಸಾಧನಗಳ ಮೂಲಕ ವ್ಯವಹಾರವನ್ನು ನಡೆಸ್ತದ ಹಣದ ಮಾರುಕಟ್ಟೆ ಅಂತೇಳಿ ಹೇಳ್ಬೋದು. ಇನ್ನು ಬಂಡವಾಳ ಮಾರುಕಟ್ಟೆ ಅನ್ನುವಂಥದ್ದು ದೀರ್ಘಾವಧಿಯ ಸಾಲದ ಸಾಧನಗಳ ಮೂಲಕ ವ್ಯವಹಾರವನ್ನು ಮಾಡ್ತದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. ಫಸ್ಟ್ ಇಂಪಾರ್ಟೆನ್ಸ್ ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. Second one is development of capital market. Third one is smooth functioning of commercial banks. Fourth one is effective central bank control. Fifth one is formulation of suitable monetary policy.
Next one is sources of financial government. Next to compositions of money market. Money market consists of number of sub-markets which collectively constitute the money market. They are, first one is call money market, second one is commercial bills market or discount market. Next, third one is acceptance market. Fourth one is treasury bill market. Next one is instruments of money market. A variety of instruments are available in the developed money market. In India, till 1986, only a few instruments were available. They were treasury bills, money at call and short notice in the call loan market. Third one is commercial bills, promissory notes in the bill market. ಅಂದರೆ ಇಲ್ಲಿ ಈ ಹಣದ ಮಾರುಕಟ್ಟೆಯ ಅಂಗಗಳು ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಈ ಹಣದ ಮಾರುಕಟ್ಟೆ ಕಾನ್ಸ್ಟಿಟ್ಯೂಟೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆ ಹಲವಾರು ಉಪ ಮಾರುಕಟ್ಟೆಗಳನ್ನು ಹೊಂದಿರ್ತಾವು ಅಂತೇಳಿ ಹೇಳ್ಬೋದು. ಅಂದರೆ ಇವು ವಿವಿಧ ರೀತಿಯ ಅಲ್ಪಾವಧಿ ಸಾಲಗಳನ್ನು ವ್ಯವಹಾರಗಳನ್ನು ಕೈಗೆತ್ಕೊಳ್ತಾವು ಅಂತೇಳಿ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಕಾಲ್ ಮನಿ ಮಾರ್ಕೆಟ್, ಅಂದರೆ ಇಲ್ಲಿ ಕರೆ ಹಣದ ಮಾರುಕಟ್ಟೆ ಅನ್ನೋದು. ಈ ಕರೆ ಹಣದ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಸಾಲ ಕೊಟ್ಟ ಸಂಸ್ಥೆಯು ಕೇಳಿದ ಕೂಡಲೇ ಸಾಲ ಪಡೆದವರು ಹಿಂತಿರುಗಿಸಬೇಕಾಗಿರ್ತಕ್ಕಂಥ ಒಂದು ಹಣಕ್ಕೆ ಕರೆ ಹಣ ಅಂತೇಳಿ ಕರೆಯಲಾಗ್ತದೆ. ಕಾಲ್ ಮನಿ ಮಾರ್ಕೆಟ್ ಅಂತೇಳಿ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಒಂದು ದಿನದಿಂದ 7 ದಿನಗಳ ಅಲ್ಪಾವಧಿಗೆ ಇಂಥ ಒಂದು ಸಾಲಗಳನ್ನು ನೀಡಲಾಗಿರ್ತದೆ ಅಂತೇಳಿ ಕೂಡ ಹೇಳ್ಬೋದು. ಅಂದ್ರೆ ವಾಯ್ದೆ ಮುಗಿಯೋದ್ರೊಳಗಾಗಿ ಯಾವಾಗ ಬೇಕಿದ್ರೂ ಕೂಡ ಕರೆ ಕೊಟ್ಟು ಸಾಲದ ಮೊತ್ತವನ್ನು ವಾಪಸ್ ಪಡೆಯುವುದಾಗ್ಯದ. ಕರೆ ಹಣದ ಒಂದು ಮಾರುಕಟ್ಟೆಯಲ್ಲಿ ಸಾಲ ನೀಡುವ ಸಂಸ್ಥೆಗಳಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಮತ್ತು ಸಾಲ ಪಡೆಯುವುದಂದ್ರೆ ಬಂಡವಾಳ ಪತ್ರದ ದಲ್ಲಾಳಿಗಳು ಹಾಗೂ ಷೇರುಪತ್ರಗಳು, ಮತ್ತು ಆಧಾರವಿಲ್ಲದೆ ವಾಣಿಜ್ಯ ಬ್ಯಾಂಕುಗಳು ಅನ್ನುವಂಥದ್ದು ಇಲ್ಲಿ ಸಾಲದ ಮೇಲೆ ಬಡ್ಡಿಯ ದರ ಬಹಳ ಕಡಿಮೆ ಇರ್ತದೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಟ್ರೆಜರಿ ಬಿಲ್ಸ್, ಟಿ ಬಿಲ್ಸ್ ಆರ್ ದಿ ಮೋಸ್ಟ್ ಮಾರ್ಕೆಟೇಬಲ್ ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್. ದೇ ಆರ್ issued with 3 months, 6 months and 1 year maturities. T-bills are purchased for a price that is less than their per face value. When they mature, the government pays the holder the full per value. T-bills are so popular among money market instruments because of affordability to the individual investors. Next, certificates of deposits, CD. CD means certificates of deposit. A CD is a time deposit with the bank. Second one is, like most time deposits, funds cannot be withdrawn before maturity without paying the penalty. Next to third one is CDs. It means certificate of deposits have specific maturity date, interest rate, and it can be issued in any demonstration. Next one is the main advantages of CD, certificate of deposits, is their safety. Last one is anyone can earn more than
ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಎರಡನೇದಾಗಿ ಒಪ್ಪಿಗೆಯ ಮಾರುಕಟ್ಟೆ, ಅಕ್ಸೆಪ್ಟೆನ್ಸ್ ಮಾರ್ಕೆಟ್. ದೇಶೀಯ ಮತ್ತು ವಿದೇಶೀಯ ಈ ವ್ಯಾಪಾರದ ಉಂಡಿಗಳನ್ನು ಇಟ್ಟುಕೊಂಡು ಸಾಲ ನೀಡ್ತಕ್ಕಂಥ ಅಂಗಡಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೇಟೆಗೆ ಒಪ್ಪಿಗೆಯ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಈ ಅಂಗಡಿಗಳು ವ್ಯಾಪಾರಿಗಳಿಂದಾಗಿರ್ಬೋದು ಅಥವಾ ಉಂಡಿಗಳನ್ನು ಖರೀದಿಸಿ ನಿಜವಾದಂಥ ಒಂದು ಸಾಲಗಾರರ ಪರವಾಗಿ ಹಣ ಸಂದಾಯ ಮಾಡ್ತದೆ ಅನ್ನುವಂಥದ್ದು ಲಂಡನ್ ಹಣದ ಒಂದು ಮಾರುಕಟ್ಟೆಯಲ್ಲಿ ಒಪ್ಪಿಗೆಯ ಮಾರುಕಟ್ಟೆ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು. ಮೂರನೆಯದಾಗಿ ಬಿಲ್ ಮಾರ್ಕೆಟ್, ಉಂಡಿ ಮಾರುಕಟ್ಟೆ. ಇಲ್ಲಿ ಅಲ್ಪಾವಧಿಯ ಒಂದು ವಿನಿಮಯ ಉಂಡಿಗಳನ್ನು ಮತ್ತು ಖಜಾನೆ ಉಂಡಿಗಳನ್ನು ಕೊಳ್ಳುವ ಮತ್ತು ಮಾರುವ ಪೇಟೆಗೆ ಉಂಡಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಈ ಉಂಡಿಗಳನ್ನು ಇಟ್ಕೊಂಡು ಸಾಲ ನೀಡಬೇಕಾದ್ರೆ ಮೊದಲ ಬಡ್ಡಿಯನ್ನು ಮುರ್ಕೊಂಡು ಇದಕ್ಕೆ ಒಟ್ಟದ ಪೇಟೆ ಅಂದರೆ ಡಿಸ್ಕೌಂಟ್ ಮಾರ್ಕೆಟ್ ಅನ್ನುವಂಥ ಒಂದು ಹೆಸರು ಕೂಡ ಕಂಡು ಬರ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಸಹಾಯಕ ಸಾಲಗಳ ಮಾರುಕಟ್ಟೆ. ಅಂದರೆ ಇಲ್ಲಿ ಬಂಡವಾಳ ಪತ್ರಗಳು ಅಥವಾ ವಿನಿಯೋಜಕಗಳಾಗಿರ್ಬೋದು ಈ ಸಾಲ ಪತ್ರಗಳನ್ನು ಮೊದಲಾದಂಥ ಒಂದು ಸಾಲದ ಮಾಧ್ಯಮಗಳನ್ನು ಇಟ್ಕೊಂಡು ಸಾಲ ನೀಡೋದ್ರು ಅಥವಾ ತೆಗೆದುಕೊಳ್ತಕ್ಕಂಥ ಒಂದು ಮಾರುಕಟ್ಟೆಯನ್ನು ಸಹಾಯಕ ಸಾಲಗಳ ಮಾರುಕಟ್ಟೆ ಅಂತೇಳಿ ಕರೆಯಲಾಗ್ತದ್ರಿ. ಅಂದರೆ ಸಾಮಾನ್ಯವಾಗಿ ನಾವಿಲ್ಲಿ ಹಣಕಾಸಿನ ಸಂಸ್ಥೆ ಆಗಿರ್ಬೋದು ಅಥವಾ ಈ ಒಂದು ಪತ್ರಗಳನ್ನು ಇಟ್ಕೊಂಡು ಸಾಲ ನೀಡೋದ್ರ ಮೂಲಕ ಬಂಡವಾಳ ಪತ್ರ ಅಥವಾ ದಲ್ಲಾಳಿಗಳ ಷೇರು ಪತ್ರಗಳು ಅಥವಾ ಷೇರು ವರ್ತಕರ ಮೂಲಕ ಸಾಲವನ್ನು ಪಡಿಬೋದಾಗ್ಯದ ಅಂತೇಳಿ ಕೂಡ ಹೇಳ್ಬೋದು. ಈ ರೀತಿ ಈ ಒಂದು ಸರ್ಟಿಫಿಕೇಟ್ಸ್ ಆಫ್ ಈ ಡಿಪಾಸಿಟ್ಸ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟು ಕಮರ್ಷಿಯಲ್ ಪೇಪರ್ಸ್, CP is a short-term unsecured loan issued by corporations, typically financing day-to-day operations. CP, commercial paper, is a very safe investment because the financial situations of a company can easily be predicted over a few months. Only company with high credit rating issues commercial papers. Next, repurchase agreement, repos. Repurchases agreement. Repo is a form of overnight borrowing and is used by those who deal in the government securities. They are usually very short-term repurchases agreement from overnight to 30 days or more. Next one is the short-term maturity and government backing usually mean that repos provided lenders with the extremely low risk. Next one is repos are safe collectorate for loans. ಇಲ್ಲಿ ಸಹಾಯಕ ಸಾಲಗಳು ನಾಲ್ಕನೆಯ ಒಂದು ಅಂಶಗಳನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಈ ಪತ್ರಗಳು, ಬಂಡವಾಳ ಪತ್ರಗಳು, ವಿನಿಯೋಜಕಗಳು, ಸಾಲ ಪತ್ರಗಳು, ಬೇರೆ ಬೇರೆ ಅಂಶಗಳ ಮಾಧ್ಯಮಗಳನ್ನು ನಾವು ಇಟ್ಕೊಂಡು ಸಾಲವನ್ನು ನೀಡ್ತಕ್ಕಂಥ ಒಂದು ಮಾರುಕಟ್ಟೆಗೆ ಸಹಾಯಕ ಸಾಲಗಳು ಅಂತೇಳಿ ನಾವು ಹೇಳ್ಬೋದು. ಈ ರೀತಿ ಈ ಅಂಶಗಳನ್ನು ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ಹಣದ ಮಾರುಕಟ್ಟೆ ಆರ್ಥಿಕಾಭಿವೃದ್ಧಿಗೆ ಬಹಳಷ್ಟು ವಿಧಗಳಲ್ಲಿ ನಮಗೆ ಸಹಾಯ ಮಾಡಿಸೋದು ಅನ್ನುವಂಥದ್ದು. ಅದರಲ್ಲಿ ಫಸ್ಟ್ ಒನ್ ಈ ಗ್ರೋತ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ಅಂದರೆ ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯದ ಬೆಳವಣಿಗೆ ಅನ್ನುವಂಥದ್ದು. ಈ ಹಣದ ಮಾರುಕಟ್ಟೆಯು ಕೈಗಾರಿಕೆ ಮತ್ತು ವಾಣಿಜ್ಯದ ಒಂದು ಬೆಳವಣಿಗೆಗೆ ಪ್ರೇರಕವಾಗಿ ಕೆಲಸ ಮಾಡ್ತದೆ. ಕೈಗಾರಿಕಾಭಿವೃದ್ಧಿ ಮತ್ತು ವಾಣಿಜ್ಯದ ಒಂದು ವಿಸ್ತರಣೆಗೆ ಬೃಹತ್ ಮೊತ್ತದಲ್ಲಿರ್ತಕ್ಕಂಥ ಒಂದು ಹಣಕಾಸು ಭಾಳಷ್ಟು ಅವಶ್ಯಕವಾಗಿರ್ತದೆ ಅಂತೇಳಿ ಹೇಳ್ಬೋದು. ಈ ಹಣದ ಮಾರುಕಟ್ಟೆ ಅನ್ನುವಂಥದ್ದು ಬೇರೆ ಬೇರೆ ಅಂಗಗಳನ್ನು
ಅಂಗಗಳಲ್ಲಿ ಈ ಹಣಕಾಸನ್ನು ಒದಗಿಸ್ತದ ಅಂತೇಳಿ ಕೂಡ ಹೇಳ್ಬೋದು. ಇನ್ನು ಎರಡನೆಯದಾಗಿ ವಾಣಿಜ್ಯ ಬ್ಯಾಂಕುಗಳ ಒಂದು ಬೆಳವಣಿಗೆ, ಗ್ರೋತ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕುಗಳು ಬೆಳವಣಿಗೆಗೆ ಹಣದ ಒಂದು ಮಾರುಕಟ್ಟೆ ಸಹಾಯಕಾರಿಯಾಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ತಮ್ಮ ಬಳಿ ಇರ್ತಕ್ಕಂಥ ಠೇವಣಿಗಳನ್ನು ಹಣದ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಅಲ್ಪಾವಧಿ ಸಾಲಗಳಲ್ಲಿ ಲಾಭದಾಯಕವಾಗಿ ವಿನಿಯೋಗಿಸಬಹುದು ಅನ್ನುವಂಥದ್ದು. ಅದೇ ರೀತಿ ಆ ಮೂಲಕ ವಾಣಿಜ್ಯ ಬ್ಯಾಂಕುಗಳ ಒಂದು ಠೇವಣಿಗಳಿಗೆ ದ್ರವತ್ವ ಮತ್ತು ಲಾಭದಾಯಕತ್ವ ಎರಡೂ ಇರ್ತಾವು ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಕೇಂದ್ರ ಬ್ಯಾಂಕಿನ ಯಶಸ್ವಿ ಕಾರ್ಯಾಚರಣೆ, ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್. ಹಣದ ಮಾರುಕಟ್ಟೆಯ ಅಸ್ತಿತ್ವ ಕೇಂದ್ರ ಬ್ಯಾಂಕಿನ ಯಶಸ್ವಿ ಕಾರ್ಯಾಚರಣೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಹಣದ ಮಾರುಕಟ್ಟೆಯ ಒಂದು ಪಾತ್ರ ಮತ್ತು ಅದರಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಬಡ್ಡಿಯ ದರಗಳನ್ನು ಆಧಾರವಾಗಿಟ್ಕೊಂಡು ಕೇಂದ್ರ ಬ್ಯಾಂಕು ತನ್ನ ಹಣ ಸಂಬಂಧಿ ನೀತಿಯನ್ನು ರೂಪಿಸಲಿಕ್ಕೂ ಕೂಡ ಸಾಧ್ಯ ಆಗ್ತದ ಅಂತೇಳಿ ಹೇಳ್ಬೋದು. ಆ ಮೇರೆಗೆ ಹಣದ ಒಂದು ಮಾರುಕಟ್ಟೆ ಕೇಂದ್ರ ಬ್ಯಾಂಕಿಗೆ ಒಂದು ಮಾರ್ಗದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತದ ಅಂತೇಳಿ ಕೂಡ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಸರ್ಕಾರಕ್ಕೆ ಹಣಕಾಸಿನ ಒಂದು ಪೂರೈಕೆ, ಅಂದ್ರೆ ಇಲ್ಲಿ ಸಪ್ಲೈ ಆಫ್ ಮನಿ ಟು ದಿ ಗೌರ್ಮೆಂಟ್. ಹಣದ ಮಾರುಕಟ್ಟೆ ಸರ್ಕಾರಕ್ಕೆ ಇಲ್ಲಿ ಹಣಕಾಸನ್ನು ಒದಗಿಸುವುದು ಮುಖ್ಯವಾಗಿರ್ತಕ್ಕಂಥ ಒಂದು ಮೂಲ ಆಗ್ಯದ ಅಂತೇಳಿ ಹೇಳ್ಬೋದು. ಅದು ಖಜಾನೆ ಉಂಡಿಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಅಲ್ಪಾವಧಿ ಬಂಡವಾಳಗಳನ್ನು ಒದಗಿಸ್ತೈತ್ರಿ. ಅಲ್ಲದೇ ಅದು ದೀರ್ಘಾವಧಿಯ ಸಾಲಪತ್ರಗಳನ್ನು ಮಾರಾಟ ಮಾಡಿ ಸರ್ಕಾರಕ್ಕೆ ಸಾಲವನ್ನು ಪೂರೈಸುವುದಕ್ಕಾಗಿರ್ಬೋದು ಅಥವಾ ಹಣದ ಮಾರುಕಟ್ಟೆ ಸಹಾಯಕಾರಿಯಾಗ್ಯದ ಅಂತೇಳಿ ಕೂಡ ಹೇಳ್ಬೋದು. ಈ ರೀತಿ ಈ ಹಣದ ಮಾರುಕಟ್ಟೆ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಬ್ಯಾಂಕರ್ಸ್ acceptance. A banker acceptance is a short-term credit investment created by the non-financial firm. Banker acceptance are granted by the bank to make payment. Third one is acceptance are traded to discount from face value in the secondary market. Third one is banker acceptance acts as a negotiable time draft for financing imports and exports or other transactions in the goods. Next one is, this is especially useful when the credit worthiness of foreign trade patterns is unknown. Next one is structure of Indian money market. Organized structure. First one is Reserve Bank of India. Second one is DFHI. It means Discount and Financial House of India. Third one is commercial banks. These points are, first one is public sector banks, SBI, with 7 subsidiaries, cooperative banks, 20 nationalized banks. Second one is private bank, Indian banks, foreign banks. Next, fourth one is development banks, IDBI, IFCI, ICIC Bank, NABARD, LIC, GIC, UTI, etc. Unorganized sectors. First one is indigenous banks. Second one is money lenders. Third one is chits. Fourth one is nidis. Next, third point, cooperative sector. These sub-points are state cooperative. First one is Central Cooperative Bank, Primary Agri Credit Societies, Primary Urban Banks. Second one is State Land Development Banks, Central Land Development Banks, Primary Land Development Banks. Next one is disadvantages of money market. Purchasing power of your money goes down
in case of up in inflation. Absence of integrations, first one purchasing power, second one is absence of integration, third one is absence of bill market, fourth one is no contact with foreign money markets, fifth one is limited instruments, sixth one is limited secondary market, next one is limited participants. ಇದರಲ್ಲಿ ಈ ಹಣದ ಮಾರುಕಟ್ಟೆ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್, ಕೈಗಾರಿಕೆ ಮತ್ತು ವಾಣಿಜ್ಯದ ಒಂದು ಬೆಳವಣಿಗೆ ಅನ್ನುವಂಥದ್ದು. ಈ ಹಣದ ಮಾರುಕಟ್ಟೆ ಕೈಗಾರಿಕೆ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಪ್ರೇರಕವಾಗಿ ಕೆಲಸ ಮಾಡುತ್ತದೆ ಅಂತೇಳಿ ಹೇಳ್ಬೋದು. ಈ ಕೈಗಾರಿಕಾ ಅಭಿವೃದ್ಧಿಗೆ ಮತ್ತು ವಾಣಿಜ್ಯದ ಒಂದು ವಿಸ್ತರಣೆಗೆ ಬೃಹತ್ ಮೊತ್ತದಲ್ಲಿರ್ತಕ್ಕಂಥ ಒಂದು ಹಣಕಾಸು ಅವಶ್ಯಕವಾಗಿರ್ತದೆ. ಈ ಹಣದ ಮಾರುಕಟ್ಟೆಯ ಒಂದು ವಿವಿಧ ಅಂಗಗಳನ್ನು ಈ ಹಣಕಾಸು ಒದಗಿಸ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ಈ ವಾಣಿಜ್ಯ ಬ್ಯಾಂಕುಗಳ ಬೆಳವಣಿಗೆ ಅನ್ನುವಂಥದ್ದು ಎರಡನೆಯ ಒಂದು ಇಂಪಾರ್ಟೆನ್ಸ್. ಅಂದ್ರೆ ಇಲ್ಲಿ ಗ್ರೋತ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಈ ವಾಣಿಜ್ಯ ಬ್ಯಾಂಕುಗಳು ಬೆಳವಣಿಗೆಗೆ ಹಣದ ಮಾರುಕಟ್ಟೆ ಭಾಳಷ್ಟು ಸಹಾಯಕಾರಿಯಾಗ್ಯಾವು ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್, ಹಣದ ಮಾರುಕಟ್ಟೆ ಅಸ್ತಿತ್ವ ಕೇಂದ್ರ ಬ್ಯಾಂಕಿನ ಒಂದು ಯಶಸ್ವಿ ಕಾರ್ಯಾಚರಣೆಗೆ ಉಪಯುಕ್ತವಾಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಸಪ್ಲೈ ಆಫ್ ಮನಿ ಟು ದಿ ಗವರ್ಮೆಂಟ್, ಈ ಸರ್ಕಾರಕ್ಕೆ ಹಣಕಾಸಿನ ಒಂದು ಪೂರೈಕೆ ಅಂತೇಳಿ ಹೇಳ್ಬೋದು. ಅಂದರೆ ಇದು ಹಣಕಾಸಿನ ಒಂದು ಹಣದ ಮಾರುಕಟ್ಟೆ ಸರ್ಕಾರಕ್ಕೆ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಮುಖ್ಯ ಮೂಲ ಆಗ್ಯದ. ಅದು ಖಜಾನೆ ಹುಂಡಿಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಇಲ್ಲಿ ಅಲ್ಪಾವಧಿ ಬಂಡವಾಳವನ್ನು ಒದಗಿಸ್ತದ ಅಂತೇಳಿ ಹೇಳ್ಬೋದು. ಇನ್ನು ಅಲ್ಪಾವಧಿಯಲ್ಲಿರ್ತಕ್ಕಂಥ ಅಥವಾ ದೀರ್ಘಾವಧಿಯ ಸಾಲಪತ್ರಗಳನ್ನು ಮಾರಾಟ ಮಾಡಿ ಸರ್ಕಾರಕ್ಕೆ ಸಾಲವನ್ನು ಪೂರೈಸುವುದು ಇಲ್ಲಿ ಹಣದ ಮಾರುಕಟ್ಟೆ ಭಾಳಷ್ಟು ಸಹಾಯಕಾರಿಯಾಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡೆವಲಪ್ಡ್ ಮನಿ ಮಾರ್ಕೆಟ್, ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಯ ಲಕ್ಷಣಗಳು ಅನ್ನುವಂಥದ್ದು. ಅಂದರೆ ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆ ಅಸ್ತಿತ್ವ ಆರ್ಥಿಕಾಭಿವೃದ್ಧಿಯ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂದ್ರೆ ತಪ್ಪಾಗೋದಿಲ್ಲರಿ. ಅಂದ್ರೆ ಇಲ್ಲಿ ಸಾಲ ನೀಡಿಕೆ ಆಗಿರ್ಬೋದು, ಹಣದ ಒಂದು ರವಾನೆ ಆಗಿರ್ಬೋದು, ಮೊದಲಾದಂಥ ಸೌಲಭ್ಯಗಳನ್ನು ಒದಗಿಸುವುದ್ರ ಮೂಲಕ ಅಭಿವೃದ್ಧಿ ಕಾರ್ಯವನ್ನು ಸುಗಮಗೊಳಿಸ್ಲಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹಣದ ಮಾರುಕಟ್ಟೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಇಂಗ್ಲೆಂಡ್, ಅಮೇರಿಕಾ, ಇನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಹಣದ ಮಾರುಕಟ್ಟೆಗಳನ್ನು ಅಸ್ತಿತ್ವದಲ್ಲಿದಾವು ಅಂತೇಳಿ ಹೇಳ್ಬೋದು. ಅಭಿವೃದ್ಧಿ ಹೊಂದಿರತಕ್ಕಂಥ ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹಣದ ಮಾರುಕಟ್ಟೆ ಹಲವಾರು ಲಕ್ಷಣಗಳನ್ನು ಹೊಂದ್ಯಾದ್ರಿ. ಅದರಲ್ಲಿ ಮೊದಲನೇದಾಗಿ ವೆಲ್ ಆರ್ಗನೈಸ್ಡ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್, ಅಂದರೆ ಇಲ್ಲಿ ಸುವ್ಯವಸ್ಥಿತವಾದ ವಾಣಿಜ್ಯ ಬ್ಯಾಂಕುಗಳ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಈ ಸುವ್ಯವಸ್ಥಿತವಾಗಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕು ವ್ಯವಸ್ಥೆಯ ಅಸ್ತಿತ್ವ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಇಡೀ ಹಣದ ಮಾರುಕಟ್ಟೆಯಲ್ಲಿ ಸಂಪರ್ಕ ಕೊಂಡಿಗಳಂಥದ್ದಾವು ಅಂತೇಳಿ ಹೇಳ್ಬೋದು. ಅವು ಕೇಂದ್ರ ಬ್ಯಾಂಕಿನ ಜೊತೆಗೇ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರೋದ್ರಿಂದ ಕೇಂದ್ರ ಬ್ಯಾಂಕು ಮತ್ತು ಹಣದ ಮಾರುಕಟ್ಟೆಯ ಬೇರೆ ಬೇರೆ ಭಾಗಗಳ ನಡುವೆ ಸಂಬಂಧ ಕಲ್ಪಿಸ್ತಾವು. ಹಾಗಾಗಿ ಅನಭಿವೃದ್ಧಿ ಹಣದ ಒಂದು ಮಾರುಕಟ್ಟೆಯಲ್ಲಿ ಸುಸಂಘಟಿತವಾಗಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕು ಪದ್ಧತಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಎಕ್ಸಿಸ್ಟೆನ್ಸ್ ಆಫ್ ಎಫಿಸಿಯೆಂಟ್ ಸೆಂಟ್ರಲ್ ಬ್ಯಾಂಕ್, ಅಂದರೆ ಇಲ್ಲಿ ದಕ್ಷ ಕೇಂದ್ರ ಬ್ಯಾಂಕಿನ ಅಸ್ತಿತ್ವ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆಯಲ್ಲಿ ಕೇಂದ್ರ ಬ್ಯಾಂಕು ಇಡೀ ಹಣದ ಮಾರುಕಟ್ಟೆಯ ಒಂದು ಧುರೀಣನಾಗಿ ಕಾರ್ಯಾಚರಣೆ ಮಾಡ್ತದ ಅಂತೇಳಿ ಹೇಳ್ಬೋದು. ಅದು ಎಲ್ಲ ವಾಣಿಜ್ಯ ಬ್ಯಾಂಕುಗಳ ನಗದು ನಿಧಿಯನ್ನು ಇಟ್ಕೊಳ್ತದ. ಈ ವಾಣಿಜ್ಯ ಬ್ಯಾಂಕುಗಳು ಸಾಲ ಸೃಷ್ಟಿಯ ಮೇಲೆ ನಿಯಂತ್ರಣವನ್ನು ಹೇರ್ತದ ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಈ ಸಾಲಪತ್ರಗಳನ್ನು ಮರು ಒಟ್ಟಾಯಿಸೋದ್ರ ಮೂಲಕ ಅಂತಿಮ ಋಣದಾತನಾಗಿ ಕೆಲಸ ಮಾಡ್ತದ. ಅಂದರೆ ಇಲ್ಲಿ ದಕ್ಷವಾಗಿರ್ತಕ್ಕಂಥ ಒಂದು ಕೇಂದ್ರ ಬ್ಯಾಂಕಿನ ಅಸ್ತಿತ್ವ ಹಣದ ಮಾರುಕಟ್ಟೆಯ ಯೋಗ್ಯವಾಗಿರ್ತಕ್ಕಂಥ ಒಂದು ಬೆಳವಣಿಗೆಗೆ ಪೋಷಕವಾಗಿ ಕೆಲಸ ನಿರ್ವಹಿಸ್ತದ ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯ ಒಂದು ನಿಯಂತ್ರಕನಾಗಿ ಮತ್ತು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದ. ಇನ್ನು ಮೂರನೇದಾಗಿ ಎಕ್ಸಿಸ್ಟೆನ್ಸ್ ಆಫ್ ಪ್ರಾಪರ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್, ಯೋಗ್ಯ ಪತ್ತಿನ ಒಂದು ಸಾಧನಗಳ ಅಸ್ತಿತ್ವ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಒಂದು ಮಾರುಕಟ್ಟೆಯಲ್ಲಿ ವಾಗ್ದಾನ ಪತ್ರಗಳಾಗಿರ್ಬೋದು
ಅಥವಾ ಖಜಾನೆ ಹುಂಡಿಗಳಾಗಿರ್ಬೋದು, ವಿನಿಮಯ ಹುಂಡಿಗಳಾಗಿರ್ಬೋದು, ಈ ಸರ್ಕಾರದ ಸಾಲಪತ್ರಗಳ ಮೊದಲಾದಂಥ ಒಂದು ಪತ್ತಿನ ಸಾಧನಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿದಾವು ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ನಿರಂತರವಾಗಿ ಪೂರೈಕೆ ಆಗ್ತಿರ್ತಕ್ಕಂಥ ಇವುಗಳ ಮೂಲಕ ಸಾಲದ ವ್ಯವಹಾರ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಈ ಒಂದು ಸಾಧನೆಗಳನ್ನು ಕೊಳ್ಳುವ ಮತ್ತು ಮಾರುವ ದಲ್ಲಾಳಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರ ಅಂತೇಳಿ ಕೂಡ ಹೇಳ್ಬೋದು. ಈ ದಲ್ಲಾಳಿಗಳು ಬ್ಯಾಂಕುಗಳಿಂದ ಪಡೆದಿರ್ತಕ್ಕಂಥ ಒಂದು ಸಾಲವನ್ನು ಬಳಸಿ ಪತ್ತಿನ ಒಂದು ಸಾಧನೆಗಳನ್ನು ಕೊಳ್ತಾರ್ರಿ ಅಂತೇಳಿ ಹೇಳ್ಬೋದು. ನಾಲ್ಕನೇದಾಗಿ ಅನೇಕ ಉಪಮಾರುಕಟ್ಟೆಗಳ ಒಂದು ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಮೆನಿ ಸಬ್ ಮಾರ್ಕೆಟ್ಸ್. ಅಂದರೆ ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಹಣದ ಮಾರುಕಟ್ಟೆಯಲ್ಲಿ ಬಹುಸಂಖ್ಯೆಯ ಉಪಮಾರುಕಟ್ಟೆಗಳದಾವ್ರಿ. ಅಂದ್ರೆ ಇಲ್ಲಿ ಪ್ರತಿಯೊಂದು ಸಹ ಒಂದೊಂದು ವ್ಯವಹಾರದಾಗ ವೈಶಿಷ್ಟ್ಯತೆಯನ್ನು ಸಾಧಿಸ್ಯಾವು ಅಂತೇಳಿ ಹೇಳ್ಬೋದು. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂದ್ವಿ ಅಂದ್ರೆ ಉಂಡಿ ಮಾರುಕಟ್ಟೆ ಅಥವಾ ಕರೆ ಹಣದ ಒಂದು ಮಾರುಕಟ್ಟೆ ಆಗಿರ್ಬೋದು, ಒಪ್ಪಿಗೆಯ ಮಾರುಕಟ್ಟೆ ಆಗಿರ್ಬೋದು, ಅಥವಾ ಸಹಾಯಕ ಸಾಲಗಳ ಒಂದು ಮಾರುಕಟ್ಟೆ ಆಗಿರ್ಬೋದು, ಮೊದಲಾದಂಥ ಅವುಗಳು ಇಲ್ಲಿ ಅಸ್ತಿತ್ವದಲ್ಲಿ ಅದಾವು ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಸೌಹಾರ್ದಯುತವಾಗಿ ಒಂದನ್ನೊಂದು ಅವಲಂಬಿಸಿ ಕಾರ್ಯನಿರ್ವಹಿಸ್ತಾವು ಅಂತೇಳಿ. ಅಂದರೆ ಇಲ್ಲಿ ಲಂಡನ್ ಹಣದ ಒಂದು ಮಾರುಕಟ್ಟೆ ಇದಕ್ಕೆ ಮತ್ತೊಂದು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನವನ್ನು ಕೂಡ ನಾವು ನೀಡ್ಬೋದ್ರಿ. ಇನ್ನು 5ನೇದಾಗಿ ಬೃಹತ್ ಮೊತ್ತದ ಸಂಪನ್ಮೂಲಗಳ ಲಭ್ಯತೆ, ಅವೈಲಬಿಲಿಟಿ ಆಫ್ ಲಾರ್ಜ್ ವ್ಯಾಲ್ಯೂಮ್ ಆಫ್ ರಿಸೋರ್ಸಸ್. ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆಯಲ್ಲಿ ಸಾಲದ ವ್ಯವಹಾರಗಳನ್ನು ಅಥವಾ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಸಾಗಿಸ್ಕೊಂಡು ಹೋಗ್ಲಿಕ್ಕೆ ಯಥೇಚ್ಛವಾಗಿರ್ತಕ್ಕಂಥ ಒಂದು ಪ್ರಮಾಣದ ಸಂಪನ್ಮೂಲಗಳು ಅವಶ್ಯಕವಾಗಿರ್ತವು, ಲಭ್ಯವಾಗಿರ್ತವು. ಇಂಥ ಒಂದು ಹಣದ ಮಾರುಕಟ್ಟೆಯಲ್ಲಿ ಸ್ವದೇಶಿ ಮತ್ತು ವಿದೇಶಿ ಮೂಲಗಳಿಂದ ಸಾಕಷ್ಟು ಸಂಪನ್ಮೂಲಗಳು ಆಕರ್ಷಿಸ್ಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿರ್ತಾವು ಅಂತೇಳಿ ಹೇಳ್ಬೋದು. ನೆಕ್ಸ್ಟು 6ನೇದಾಗಿ ಚೀಪ್ ರಿಮಿಟೆನ್ಸ್ ಫೆಸಿಲಿಟೀಸ್, ಕಡಿಮೆ ವೆಚ್ಚದ ರವಾನೆ ಸೌಲಭ್ಯ. ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆಯಲ್ಲಿ ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೌಲಭ್ಯಗಳಿರ್ತಾವು. ಮತ್ತವು ರವಾನೆಯ ಒಂದು ಕಾರ್ಯ ವಿಶೇಷವಾಗಿರ್ತಕ್ಕಂಥ ಒಂದು ತೊಂದರೆಗಳಿಲ್ಲದೇ ಕಡಿಮೆ ವೆಚ್ಚದಾಗ ಅವು ನಡೀತಾವು ಅಂತೇಳಿ ಕೂಡ ಹೇಳ್ಬೋದು. ಇನ್ನು 7ನೇದಾಗಿ ನಿಯಂತ್ರಣಕ್ಕೆ ಅವಕಾಶ ಕಲ್ಪನೆ, ಪ್ರೊವಿಷನ್ ಆಫ್ ಅಪಾರ್ಚುನಿಟಿ ಫಾರ್ ಕಂಟ್ರೋಲ್. ಅಂದರೆ ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆ ಸರ್ಕಾರದ ಒಂದು ನಿಯಂತ್ರಣಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಮತ್ತವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ವಿದ್ಯಮಾನಗಳಿಗೆ ಸ್ಪಂದಿಸಿರ್ತಕ್ಕಂಥ ಲಕ್ಷಣವನ್ನು ಪಡೆದಿರ್ತಾವು ಅಂತೇಳಿ ಕೂಡ ಹೇಳ್ಬೋದು. ಇನ್ನು ಸ್ಟೆಬಿಲಿಟಿ, 8ನೇದಾಗಿ ಸ್ಥಿರತೆ. ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆ ಇರ್ತದ್ರಿ. ಹಂಗಂದ್ರೆ ಇಂಥ ಒಂದು ಮಾರುಕಟ್ಟೆಯಲ್ಲಿ ಹಣದ ವ್ಯವಹಾರಗಳಲ್ಲಿ ಅನಿಶ್ಚಿತತೆಗಳು ಮತ್ತು ಏರಿಳಿತಗಳಿಗೆ ಅವಕಾಶ ಇರೋದಿಲ್ಲರಿ. ನೆಕ್ಸ್ಟು ರಿಯಾಬಿಲಿಟಿ, ಅಂದರೆ ಇಲ್ಲಿ ವಿಶ್ವಾಸಾರ್ಹತೆ. ಅಂದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆ ಜನರ ವಿಶ್ವಾಸ ಮತ್ತು ನಂಬಿಕೆಗಳನ್ನು ಗಳಿಸಿರ್ತಾವ್ರಿ. ಅದರಿಂದ ಇಲ್ಲಿ ಜನರು ಇಂಥ ಒಂದು ಹಣದ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಈ ಒಂದು ನಿರ್ಭೀತಿಯಿಂದ ಮತ್ತು ಭರವಸೆಯಿಂದ ವ್ಯವಹಾರವನ್ನು ನಡೆಸ್ತಾರ್ರಿ. ಇನ್ನು 10ನೇದು ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್, ಚುರುಕಾದ ಸ್ಪಂದನೆ ಅನ್ನುವಂಥದ್ದು. ಅಂದರೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಘಟಿತವಾಗಿರ್ತಕ್ಕಂಥ ಹಣದ ಮಾರುಕಟ್ಟೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಚುರುಕಾಗಿ ಸ್ಪಂದಿಸುವಂಥ ಒಂದು ಲಕ್ಷಣವನ್ನು ಪಡೆದಿರ್ತದೆ. ಅಂತಾರಾಷ್ಟ್ರೀಯ ಒಂದು ಹಣದ ಮಾರುಕಟ್ಟೆಯಲ್ಲಿ ಯಾವುದೇ ಬೆಳವಣಿಗೆಗೆ ಇದು ಕೂಡಲೇ ಸ್ಪಂದಿಸೋದಿಲ್ಲರಿ. ಅಂದರೆ ಜನರಲ್ಲಿ ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳಿಕ್ಕಾಗ್ತದೆ ಅನ್ನುವಂಥದ್ದು. ಮತ್ತು ವ್ಯವಹಾರದಲ್ಲಿ ಏರುಪೇರುಗಳಿಲ್ಲದಂತೆಯೇ ಕಾರ್ಯನಿರ್ವಹಿಸ್ತಾವು ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಹಣದ ಮಾರುಕಟ್ಟೆ ನಿದರ್ಶನ ಸಿಗೋದು ಬಹಳಷ್ಟು ಅಪರೂಪ ಅಂತೇಳಿ ಹೇಳ್ಬೋದು. ಇಂಗ್ಲೆಂಡು ಮತ್ತು ನ್ಯೂಯಾರ್ಕ್ ಹಣದ ಮಾರುಕಟ್ಟೆಗಳ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಇಲ್ಲಿ ಹಣದ ಒಂದು ಮಾರುಕಟ್ಟೆಗಳು ಅಂತೇಳಿ ಪರಿಗಣಿಸ್ಬೋದ್ರಿ. ಇನ್ನು ಡಿಸ್ಅಡ್ವಾಂಟೇಜಸ್ ಆಫ್ ಮನಿ ಮಾರ್ಕೆಟ್. ಫಸ್ಟ್ ಒನ್ ಈಸ್ ಪರ್ಚೇಸಿಂಗ್ ಪವರ್ ಆಫ್ ಯುವರ್ ಮನಿ ಗೋಸ್ ಡೌನ್ ಇನ್ ಕೇಸ್ ಆಫ್ inflation, absence of integration, absence of bill market, no contact with foreign money markets, limited instruments. Next, limited secondary market, limited participants. Next,
Characteristics, features of developed money market. First one is highly organized banking system. Second one is presence of central bank. Third one is availability of proper credit instruments. Fourth one is existence of sub-market. Fifth one is ample resources. Next, existence of secondary market. Last one is demand and supply of fund. Recent development in money market: integrations of unorganized sector with the organized sector. Wedding of call money market. Introduction of innovative instruments. Offering of market rates of interest. Promotions of bill culture. Entry of money market, mutual funds. Setting of credit rating agencies. Adopted of suitable monetary policy. Establishment of DFHI. Settling of the Securities Trading Corporations of India Limited, SCTCI. Summary: the money market specialized in the debit securities that mature in less than 1 year. Money market securities are very liquid and are considered very safe. As a result, they offer a lower return than other securities. The asset way for individuals to gain access to the money market is through a money mutual fund, T-bills. T-bills are short-term government securities that mutual in 1 year or less from their issues dates. T-bills are considered to be one of the safest investment. A certificates of deposits is a time deposit bank with the bank annual percentage held APY takes into account compound interest annual percentage rate APR does not. CD are safe, but the returns aren't great and your money is tied up for the length of CDs. Commercial papers is an unsecured short-term loans issued by corporations. Returns are higher than T-bills because of the higher default risk. Bankers' acceptance BA are negotiable. Time draft for financing transactions in goods. Repurchases agreement repos are a form of overnight borrowing backed by the government securities. Thank you. ಇವತ್ತಿನ ಕ್ಲಾಸಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟ್ರಿಗೆ ಇರ್ತಕ್ಕಂಥ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆ, ಅವುಗಳ ಬಗ್ಗೆ ಇರ್ತಕ್ಕಂಥ ಒಂದು ಅಂಶಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯೊಂದಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಹಾಯಕಾರಿಯಾಗುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಲೈಡ್ಸ್ಗಳು ನಿಮ್ಮೊಂದಿಗಿದಾವೆ. ಇದರಲ್ಲಿ ಏನಾದರೂ ಸಂದೇಹಗಳು ಉಂಟಾದಲ್ಲಿ ನೀವು ಮತ್ತೆ ಕೇಳ್ಬೋದು.